ಕೊನೆಯ ಸಿನಿಮಾ ನಂದು ಹೇಳ್ಕೊಳ್ಳುವಂಥದ್ದು ಬೃಂದಾವನ. ನಾಳೆ ಬಸವೇಗೌಡರ ಮನೆಯಲ್ಲಿ ಮದುವೆ ಇದೆ. ನಮ್ಗೆ ಯಾರಿಗೂ ಹೋಗಕ್ಕಾಗ್ತಾ ಇಲ್ಲ. ನಿಮ್ಗೆ ಇಲ್ಲಿ ಇದಕ್ಕೇನು ಕೇಮೆ ಇಲ್ವಲ್ಲ. ದರ್ಶನ್ ಅವರು ತುಂಬ ಹತ್ತಿರ ಇದ್ರಾ? ಹತ್ತಿರ ಇದ್ದರು, ಯಾಕೆಂದರೆ ಅವ್ರ ಅಪ್ಪು ಅವ್ರ ಜೊತೆ ನಾವು ಕೆಲಸ ಮಾಡ್ತಾ ಇದ್ವಲ್ಲ, ತೂಗುದೀಪ ಶ್ರೀನಿವಾಸ್. ಎಸ್, ಹಾಗಾಗಿ ತುಂಬ ಹತ್ತಿರ ಇದ್ದರು. ಕಲಾವಿದನ ಅಷ್ಟೇ ಗೌರವ ಕೊಟ್ಟು ಮಾತಾಡ್ಸಿದ್ರು. ಹೋಟೆಲ್ದವ್ರು ಹಾಕಾಗ್ಬಿಟ್ರು, ಬೇಕಾಗಿರಲಿಲ್ಲ ಅನಿಸ್ತು ನಮಗೂ. ಎಷ್ಟು ಕಷ್ಟ ಬಿದ್ದಿರಲ್ಲ. ಏನು ಸರ್, ಕಮ್ಮಿ ಕಷ್ಟನ. ಮತ್ತು ಈಗ ಜೀವನ ಹೇಗೆ? ನಾವು ಬದುಕಿ ಹಿಂಗಾಗತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ನಾವು ಯಾಕೆ ಬಂದು ಹೋಗಿದ್ದೀವಿ. ಹಾಗೆ ಅವೆಲ್ಲ ಬಂಗಾರದ ದಿನಗಳು. ಬಟ್ ಬಂಗಾರದ ದಿನಗಳಲ್ಲಿ ನೀವು ಕಾಲ ಕಳೆದವರು 100%. ಆಮೇಲೆ ಈಗ ಅದನ್ನ ಈಗ ಮೆಲ್ಕಾಗ್ತಾ ಇದ್ದೀವಿ ನಾವು ಅಷ್ಟೇ. ಈ ಕಾಲದಲ್ಲಿ ಆ ಕಾಲದ್ದು ಮೆಲ್ಕಾಗ್ತಾ ಇದ್ದೀವಿ. ಈ ದನಗಳು, ಈ ಎಮ್ಮೆಗಳು ಇವೆಲ್ಲ ಏನು ಮಾಡ್ತಾವೆ ಗೊತ್ತಾ, ಹಗಲಲ್ಲಿ ತಿಂದಿದ್ದನ್ನ ರಾತ್ರಿ ಮಲಗಿದ್ದಾಗ ಅದನ್ನ ರಿವರ್ಸ್ ಎಳ್ಕೊಂಡು ಮತ್ತೆ ಹೊಟ್ಟೆಯಿಂದ ಮೆಲ್ಕಾಗ್ತಾ ಇರ್ತವೆ. ಅದೇ ಚೆನ್ನಾಗಿ ಆಗೋದು ಮತ್ತೆ ನುಂಗ್ತಾವೆ. ಹಂಗೆ ನಾವು ಆ ದಿನಗಳ ಮೆಲ್ಕಾಗ್ತಾ ಇರ್ತೀವಿ, ಹೇಳ್ಕೊಂಡು ಮತ್ತೆ ಮೈಂಡಿಂದ. ಎಸ್ ಎಸ್ ಎಸ್. ಬಟ್ ಇಲ್ಲಿ ಹೇಗೆ ಅನುಕೂಲವಾಗಿದ್ದೀರಿ ನೀವು? ಹಾಂ, ನಂದೇನಿಲ್ಲ ಸರ್. ಎಲ್ಲ ನಮ್ಮ ತಂದೆಯವರು ಅಂದರೆ ನಿಮ್ದೇನಲ್ವಾ? ಅದೇ ಹೇಗೆ ತಂದೆದು ಬೇರೆ? ಸ್ವಯ ಸಂಪಾದನೆ. ನನ್ನ ಸಂಪಾದನೆ ಏನಾದ್ರು ಇದ್ದರೆ ಅದು ನಂದು. ಏನೋ ಅವರು ಮಕ್ಕಳು ಮರಿ ಚೆನ್ನಾಗಿರಲಿ ಅಂತ ಬಿಟ್ಟೋಗಿದ್ದಾರೆ, ಅದನ್ನ ಅನುಭವಿಸ್ತಾ ಇದ್ದೀವಿ ಅಷ್ಟೇ ನಾವು. ಎಷ್ಟು ಜಾಗ ಇದೆ ಸರ್ ಜಮೀನು? ನಂದು ಇಲ್ಲಿ 3 ಎಕರೆ ಇತ್ತು. 2 ಮದುವೆ, ಇದೊಂದು ಮನೆ. ಆಮೇಲೆ ಕೆಲವು ಸಮಸ್ಯೆಗಳಿಂದ ಅದನ್ನ ನಮ್ಗೆ ಕೊಟ್ಬಿಟ್ಟು ಎಲ್ಲ ಸಾಲಾಗೆಲ್ಲ ಸ್ವಲ್ಪ ಇತ್ತು, ಎಲ್ಲ ಕ್ಲಿಯರ್ ಮಾಡಿಕೊಂಡ್ರು, ನೆಮ್ಮದಿಯಾಗಿತ್ತು. ಇನ್ನೂ ಒಂದು 4-5 ಎಕರೆ ಇದೆ. ಅದು ಹೆಣ್ಮಕ್ಳಿಗೂ. ಅಲ್ಲಿ ಬೆಳೆ ಏನಾದರೂ ಬೆಳಿತೀರಾ? ಇಲ್ಲ, ಮಾಡೋರು ಯಾರು ಇಲ್ಲ. ಅಲ್ಲ, ನೀವು ಅಲ್ಲಿ ಪಂಚಾಯಿತಿ ಬಿಡೋಕ್ಕಿಂತ ಇಲ್ಲಿ ಕೃಷಿ ಮಾಡ್ಬೋದಲ್ಲ? ನಮ್ಮಲ್ಲಿ ಪವರ್ ಇರಬೇಕಲ್ಲ. ಇಲ್ಲ, ಸಿಗಲ್ಲ, ಆಳುಗಳು ಸಿಕ್ಕಲ್ಲ. ಒಂದು ಆಳನ್ನ ಹಿಡ್ಕೊಂಬರ್ಬೇಕಾದ್ರೆ ನೀವು 1 ವಾರ ಪ್ರಯತ್ನ ಪಡ್ಬೇಕು ನೀವು. ಆ ಪರಿಸ್ಥಿತಿ ಇದೆ. ಸಿಕ್ಕಲ್ಲ, ಬರಲ್ಲ. 100 ರೂಪಾಯಿ ಎಕ್ಸ್ಟ್ರಾ ತೊಗೊಳ್ರಿ ಅಂದರೂ ಬರೋಲ್ಲ. ಅವಾಗ ನನ್ನ ಕಾಲದಲ್ಲಿ 1 ರೂಪಾಯಿ ಕೂಲಿ ಬರೋರು. ಈಗ ಅದೇ 500 ರೂಪಾಯಿ, 600 ರೂಪಾಯಿ ಕೊಟ್ಟರು ಬರೋಲ್ಲ. ಈ ದಿನಗಳು ಬಂದ್ಬಿಟ್ಟಿದ್ದೇವೆ ಈಗ. ಓಕೆ. ಮತ್ತು ಈಗ ಜೀವನ ಹೇಗೆ? ರೊಟೇಷನ್. ಅದೇ ನಮ್ಮ ತಂದೆಯವ್ರದ್ದು. ನಮ್ಮ ತಂದೆಯವ್ರು ರೊಟೇಷನ್. ಅರ್ಥ ಆಗಿಲ್ಲ. ನಮ್ಮ ತಂದೆಯವರು ಬಿಟ್ಟೋಗಿದ್ರು. ಹೌದು, ಅದು ರೊಟೇಷನ್ ಮಾಡ್ಕೊಂಡಿದ್ದೀನಿ ಬ್ಯಾಂಕಲ್ಲಿ. FD ಗಿಫ್ಟಿ ಹಾಕೊಂಡು. ಕೋಟ್ಯಾಧಿಪತಿ ಯಾರು? ತಂದೆ. ಇಲ್ಲ. ಮತ್ತೆ ರೊಟೇಷನ್ ಅಂದರೆ ಹೇಗೆ? ಅದು ಅವರು ಬಿಟ್ಟೋಗಿದ್ರಲ್ಲ, ಕೊಟ್ಟೆ ಅಂತ ಹೇಳಿದ್ರಲ್ಲ. ಓಕೆ. ಅದನ್ನ ಮಿಕ್ಕಿದ್ನೆಲ್ಲ ಬ್ಯಾಂಕಲ್ಲಿ FD ಇಟ್ಟು. ಯಾಕೆಂದ್ರೆ ಬೇರೆ ಕಡೆ ನಾವು ಕೊಟ್ಟು ಬೇರೆ ಹತ್ರ ವ್ಯವಹಾರ ಮಾಡಿದ್ರೆ ಬಡ್ಡಿ ತಿಂತಣ್ಕೊಳೋ ಅಂತಾರೆ. ಅದು ಬರಬಾರ್ದು ನಮಗೆ. ಅದು ಮೇಜರ್ ನನಗೆ. ಹೌದು, ಬಡ್ಡಿ ಮ್ಯಾಗ ಅಂದ್ಬಾರ್ದು ಯಾರು. ಕರೆಕ್ಟ್. ಹಾಗೆ ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ತೊಂದರೆ ಇಲ್ಲ. ಈಗ ಸಹಾಯ ಮಾಡಿದವರು ಒಂದು ಲಿಸ್ಟ್ ಹೇಳಿದ್ರಿ. ಆ ಲಿಸ್ಟಲ್ಲಿ ಜಗ್ಗೇಶ್ ಅವರು ಬರ್ತಾರಲ್ಲ? ಜಗ್ಗೇಶ್ ಅವರು ನಾನು ಹೆಚ್ಚು ಕಮ್ಮಿ 1981ನೇ ಇಸ್ವಿಯಿಂದ ಸ್ನೇಹಿತರು. ನನಗೆ ಮಲಗ ಜಾಗ ಕೊಟ್ಟರೆ ಅವರು ಶ್ರೀರಾಮ್ಪುರದಲ್ಲಿ. ಇಲ್ಲಿ ಶ್ರೀರಾಮ್ಪುರದಲ್ಲಿ. ಓಕೆ. ಅದು ಅವ್ರ ಮನೆಯೇ. ಅಲ್ಲಿಂದ ಸ್ನೇಹ ಸ್ಟಾರ್ಟ್ ಆಯಿತು ನಂದು ಅವ್ರದ್ದು. ಇಲ್ಲಿವರೆಗೂ ನಡ್ಕೊಂಬಂದಿದೆ. ಎಲ್ಲ ವಿಲನ್ ಪತ್ರ ಮಾಡ್ತಾ ಇದ್ವಲ್ಲ. ಅವ್ರು ಹೀರೋ ಆದಮೇಲೆ ಚಾಚು ತಪ್ಪದೆ ನನಗೆ ಒಂದು ಪಾತ್ರ ಹಾಕ್ತಂತ. ಅವರ ಸಿನಿಮಾದಲ್ಲಿ ಒಂದು ಒಂದು ಕ್ಯಾರೆಕ್ಟರ್ ವೆಂಕಟೇಶ್ಗೆ ಅಣ್ಣವ್ರ ಕಂಪ್ನಿ ಒಳಗೆ ತೂಗೋಣ ಇರ್ತದೆ. ಯಾವ ಒಂದು ಪಾತ್ರ ಕಲಾವಿದ ನೆಮ್ಮದಿ ಇರ್ತದೆ. ಬಣ್ಣ ಹಚ್ಚಿದ್ರೆ ಅಣ್ಣವರು ಲಿಸ್ಟ್ ರೆಡಿ ಮಾಡುವಾಗ ಫಸ್ಟ್ ವಜ್ರಮಣಿ, ಆಮೇಲೆ ತೂಗುದೀಪ ಶ್ರೀನಿವಾಸ್, ಮಾದೇವಪ್ಪ. ಮಸ್ಟ್ ಅದು ಕ್ಯಾರೆಕ್ಟರ್ ಇರಲಿ ಇಲ್ಲದಿಲ್ಲ, ಅವ್ರು ಬೇಕೇ ಬೇಕು. ಒಂದು ಸೀನ್ ಬೇಕು ಅವ್ರಿಗೆ. ಶನಿ ಮಾದೇವಪ್ಪ ಅಲ್ಲ? ಶನಿ ಮಾದೇವಪ್ಪ ಒಂದು ಸೀನ್ ಆದರೂ ಬೇಕು, ಇರ್ಬೇಕು ಒಟ್ಟೆ. ಅಷ್ಟೇ ಒಟ್ಟಿನಲ್ಲಿ. ಸೊ ಆ ಥರ ಜಗ್ಗೇಶ್ ಅವರ ಇಲ್ಲಿವರೆಗೂ ಹಿಡ್ಕೊಂಬಂತು. ಈಗ ಕೊನೆಯದಾಗಿ ನೀವು ಆ್ಯಕ್ಟ್ ಮಾಡಿದ ಸಿನಿಮಾ ಅಂತ ಯಾವುದು? ಅಂದರೆ ಇನ್ನು ಮುಂದೆ ಮಾಡ್ತೀರಿ,
ಈಗ ಸದ್ಯಕ್ಕೆ ಕೊನೆಯ ಸಿನಿಮಾ ನಂದು ಹೇಳ್ಕೊಳ್ಳುವಂಥದ್ದು ಬೃಂದಾವನ, ಹಾಂ ದರ್ಶನ ಅವರು. ಹಾಂ 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 ಆ ಮಧ್ಯದಲ್ಲಿ ಅದು ಹೆಚ್ಚು ತುಂಬ ಹಿಂದೆ ಅಲ್ಲ, ರೀಸೆಂಟ? ರೀಸೆಂಟಾಗಿ ಸಣ್ಣ ಪುಟ್ಟ ತುಂಬ ಪಿಕ್ಚರ್ ಮಾಡಿದ್ದೀನಿ, ಓಕೆ. ಲೆಕ್ಕಕ್ಕಿಲ್ಲ, ಎಲ್ಲ ಯೂಟ್ಯೂಬಲ್ಲಿ ನೋಡ್ತಾರೆ. ಹಾಂ ಥಿಯೇಟ್ರಿಗೆ ಒಂದು ಬರಲ್ಲ. ಥಿಯೇಟ್ರೇ ಇಲ್ಲ ಸರ್, ನಮ್ಮ ತುಮಕೂರಲ್ಲಿ 4 ಥಿಯೇಟ್ರ್ ಕೃಷ್ಣಟಾಗಿಸು, ಹಾಂ ಪ್ರಶಾಂತ್ ಗುಬ್ಬಿ ವೀರಣ್ಣ ಅವ್ರದ್ದು, ವಿನೋದ, ಶ್ರೀ ಅಂತ 4 ಥಿಯೇಟ್ರ್. ಸರ್ ಒಂದು ಜನ ಇಲ್ಲ ಸರ್ ಥಿಯೇಟ್ರ್ ಮುಂದೆ, ಒಂದು ಜನ ಇಲ್ಲ. ಯಾವುದಾರ ಬಿಗ್ಗಿಯಾದ ಸಿನಿಮಾ ಹಾಕಿದ್ರೆ 1 ವಾರ ಕ್ಲೋಸ್. ಯಾವುದೋ ಸಣ್ಣ ಪುಟ್ಟ ಸಿನಿಮಾ ಹಾಕಿದ್ರೆ ಅಲ್ಲೊಂದು 4 ಜನ, ಇಲ್ಲೊಂದು 4 ಜನ, ಅಲ್ಲೊಂದು ಇಲ್ಲೊಂದು ಬಿಡಿ ಹೊಡ್ಕೊಂಡು ಕೂತಿರ್ತಾರೆ. ನಿಮಗೆ ಅದೇನು ನೋಡೋ ಸ್ಟಾರ್ಟ್ ಆಗುತ್ತೆ ನಾವು ಹಿಂಗೆ ಮಾತಾಡ್ಕೊಂಡು ಅವ್ರವ್ರು. ಕಾಲ ಎಲ್ಲಿಗೆ ಬಂತಲ್ಲ, ಕಾಲ ಬಂದ್ಬಿಟ್ಟಿದ್ದೆ ಬನ್ನಿ. ಇಲ್ಲ ನಾವು ಬರವಣಿಗೆ ಶುರು ಮಾಡಿದಾಗ ಸಿನಿಮಾ ಜರ್ನಲಿಸಮ್ ಅಣ್ಣವರ ಪೀಕ್ ಆ ಟೈಮ್. ಆ 1 ವಾರದ ಹಿಂದೆ ಇದೆಲ್ಲ ಬಿದ್ದಿರ್ತಿ ದಮ್ಮೆಲ್ಲ ಕಟ್ಟಿಕೊಂಡು ಜನ ಕ್ಯೂ ನಿಲ್ಕೊಂಡು ಅಲ್ಲೇ ಮಲ್ಕೊಂಡು ಮಾಡೇ ಟಿಕೆಟ್ ತೊಗೊಳ್ಲಿಕ್ಕೆ. ಹೌದು, ರಾತ್ರಿ ಕಾಯ್ತಾ ಇದ್ರು ನಿದ್ದೆ. ತಾಯಿಗೆ ತಕೊಂಬ ಇದರಲ್ಲಿ ಸಂಜೆ ಟಾಗಿಸಲಿ 2, 3, 4 ಜನ ಸತ್ತ ಹೋಗ್ಬಿಟ್ರಲ್ಲ. ಹೌದು, ಆ ಥರ ಇಲ್ಲಿ ನಾವೇ ನೋಡಿದ್ದೀವಲ್ಲ ತುಮಕೂರಲ್ಲಿ ಶ್ರೀ ಟಾಗೀಸು, ಪ್ರಸನ್ನ ಟಾಗೀಸು, ಇಲ್ಲೆಲ್ಲ ನಾವೇ ನೋಡಿದ್ದೀವಿ ಕಾಲದಲ್ಲಿ 60ರ ದಶಕದಲ್ಲಿ ನಾವೇ ನೋಡಿದ್ದೀವಿ. ದರ್ಶನ್ ಅವರು ತುಂಬ ಹತ್ತಿರ ಇದ್ರಾ? ಹತ್ತಿರ ಇದ್ದರು, ಯಾಕೆಂದರೆ ಅವ್ರ ಅಪ್ಪ ಅವ್ರ ಜೊತೆ ನಾವು ಕೆಲಸ ಮಾಡ್ತಾ ಇದ್ವಲ್ಲ, ಎಸ್ ಹಾಗಾಗಿ ತುಂಬ ಹತ್ತಿರ ಇದ್ದರು. ಅವರು ಕಲಾವಿದನ ಅಷ್ಟೇ ಗೌರವ ಕೊಟ್ಟು ಮಾತಾಡ್ಸಿದ್ರು. ಹೋಟೆಲ್ ಹಾಕಾಗ್ಬಿಟ್ರು, ಬೇಕಾಗಿರಲಿಲ್ಲ ಅನಿಸ್ತು ನಮಗೂ, ತಪ್ಪು ಮಾಡ್ಬಿಟ್ರು ಅನಿಸುತ್ತೆ. ಅಲ್ಲೊಂದು ಸ್ವಲ್ಪ ಒಂದು 2 ಇಯರ್ಸ್ ಅವ್ರು ಯಾರೋ ಬ್ಯಾಡ್ ಟೈಮ್ ಅನಿಸುತ್ತೆ. ಅಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡಿಬಿಟ್ಟಿದ್ರೆ ಘಟನೆ ಆಗ್ಬಿಟ್ಟಿದ್ರು, ಮುಂದಾಲೋಚನೆ ಮಾಡಿದ್ದು. ನಾವು ಸಂಗೊಳ್ಳಿ ರಾಯಣ್ಣ ಪಿಕ್ಚರ್ ಮಾಡ್ಬೇಕಾದ್ರೆ ಕುಶಾಲನಗರದಲ್ಲಿ ಫೋನಲ್ಲಿ ಮಾತಾಡ್ಕೊಂಡು 1 ಕಿಲೋಮೀಟ್ರ್ ಹೋಗ್ಬಿಡೋದು. ಓಕೆ. ಇಂಡಿಯಾ ಅಷ್ಟೇಟು ಹೋಗಿ ಹಿಂದೆ ಸುತ್ತೋದು ಸರ್, ಶಾರ್ಟ್ ರೆಡಿ ಬೇಕಾಗಿರಲಿಲ್ಲ ಅನಿಸುತ್ತೆ. ಯಾಕೆಂದರೆ ಇವರು ಹೀರೋ ಅವಶ್ಯಕತೆ ಅವ್ರ ತಂದೆ ಇರಲಿಲ್ಲ. ಹೌದು, ಇದ್ದಿದ್ರೆ ಬುದ್ಧಿವಾದ ಹೇಳಿರೋದೇನೋ, ಬೇರೆಯವ್ರ ಮಾತು ಕೇಳೋ ಒಂದು ಪರಿಸ್ಥಿತಿ ಅವ್ರಿಗೂ ಇರಲಿಲ್ಲ. ಹಾಗಾಗಿ ಆದಿ ತಪ್ಪು. ಈಗ ಈ ಕಡೆ ಹೋಗಿದ್ದು ಈ ಹೀರೋಯಿನು ನೋಡಿಸ್ತಾರೆ ನೀವೆಲ್ಲ, ಯಾರು? ಅದೇ ಜೈಲಿಗೆ ಹೋಗಿದ್ದು ಹೌದು. ಓಕೆ. ಆಮೇಲೆ ಅವರು ಪಟಾಳಮ್ಮು ಬುದ್ಧಿ ಹೇಳೋರು ಯಾರು ಇರಲಿಲ್ಲ. ಗ್ಯಾಂಗು, ಹೊಡಿ ಮಗ ಕಡಿ ಮಗ, ಹೌದು, ಗುಂಡು ಎಲ್ಲ ಎಷ್ಟಾಗ್ತದೆ ಸೇರ್ಕೊಂಬರೋದಂತೆ. ಯಾರೋ ನಾವು 4 ಜನ ಬುದ್ಧಿ ಹೇಳೋರು ಸಿಗಾಕೊಂಡ್ಬಿಟ್ಟಿದ್ರು ಅವ್ರಿಗೆ ಹೊಡೆದಿರೋ ಚಿಂತೆ ಇರಲಿಲ್ಲ, ದಾರಿ ಎಳ್ಕೊಂಬಂದ್ಬಿಟ್ಟಿರೋರು. ಬಟ್ ಅಲ್ಲಿ ಬಿದ್ದವರು ಈಚೆ ಬರೋಲ್ಲ ಅಣ್ಣ. ಅಲ್ಲಿ ಲಾಕ್ ಆದವರು ಯಾವುದೇ ಕಾರಣಕ್ಕೂ ಈಚೆ ಬರೋಲ್ಲ, ಅವ್ರದ್ದೇ ರೈಟ್. ಹಾಗೆ ಆ ಮೆಂಟಲ್ ಇದು ಅಲ್ಲಿಗೆ ಬ್ಲಾಕ್ ಆಗ್ಬಿಡುತ್ತೆ. ಫಿಕ್ಸ್ ಹಾಗೆ. ಸುದೀಪ್ ಜೊತೆ ಇರುವಾಗ ಚೆನ್ನಾಗಿದ್ರು ಅಂತ ನನಗೆ ಅನ್ಸೋದಪ್ಪ. ಸುದೀಪ್ ಜೊತೆ ಅವರು ಇರುವಾಗ ಅವರಿಬ್ಬರು ಸ್ನೇಹ ತುಂಬ ಚೆನ್ನಾಗಿತ್ತಲ್ವ? ತುಂಬ ಚೆನ್ನಾಗಿತ್ತು ಸ್ನೇಹ. ಹಾಂ, ಅದು ಬಿಟ್ಟು ಹೋದ್ಮೇಲೆ ಈ ನೀವು ಹೇಳಿದ ಗ್ಯಾಂಗ್ ಒಂದು A1 ಇದೆಲ್ಲ ಅವೆಲ್ಲ ಅದೇ ಗ್ಯಾಂಗು ಅಲ್ವಾ? ಜಗ್ಗೇಶ್ವರ್ ಒಂದು ಸಲ ಅಟ್ಯಾಕ್ ಮಾಡಿರೋಲ್ಲ ಅದೇ ಗ್ಯಾಂಗು. ಹಾಂ ಅದು ಯಾವುದೋ ಶೂಟಿಂಗ್ ಮಾಡ್ಬೇಕಾದ್ರೆ ನಾನು ಕೇಳಿದೆ, ಇಲ್ಲ ಕಣೆ ಬಂದರು ಎಲ್ಲ ಅಟ್ಯಾಕ್ ಮಾಡಿಬಿಟ್ರು, ಮಾತಾಡೋಕ್ಕೆ ಬಿಡ್ತಾ ಇಲ್ಲ ನನಗೆ. ನನ್ನ ಮಾತು ಸ್ವಲ್ಪ ಕೇಳಿದ್ರೆ ಅಂದರೆ ಯಾರು ಕೇಳೋ ಸ್ಥಿತಿ ಒಳಗೇ ಇಲ್ಲ. ಹಂಗೆ ಏನು ಮಾಡೋಕ್ಕಾಗಲ್ಲ. ಈಗ ಅವ್ರು ಈಚೆ ಬರೋ ವರ್ಷಕ್ಕೆ ಕಾಲ ಮಿಂಚೋಗಿರುತ್ತೆ ಕಾಲ. ಹಾಗೆ ಎಷ್ಟು ಕಷ್ಟ ಬಿದ್ದಿರಲ್ಲ. ಏನು ಸರ್ ಕಮ್ಮಿ ಕಷ್ಟನಾ, ಭಯಂಕರ ಕಷ್ಟ ಬಿದ್ದಾಗ ಹಾಲು ಹಾಕ್ಕೊಂಡು ರಿಫ್ಲೆಕ್ಟ್ರುಗಳು ಹೊತ್ಕೊಂಡು ಸಣ್ಣ ಪುಟ್ಟ ಪಾತ್ರಗಳು ಮಾಡಿಕೊಂಡು ಸೂಪರ್ ಸ್ಟಾರ್ ಆಗಬೇಕು ಅಂದರೆ ಏನು ತಮಾಷೆ ಮಾತ್ರ. ಅದು ನಮ್ಮ ಇಂಡಸ್ಟ್ರಿಯಲ್ಲಿ ಅಲ್ವಾ? ಆ ಥರ ಬೆಳೆದು ಏನು ಬೆಳೆದಾದ ಕಾಲ ಅಳತೆ ಮಾಡಲಿಕ್ಕೆ ಸಾಧ್ಯ ಬರುವತ್ತ. ಯಾಕಂದರೆ ದೇವರು ಕೊಟ್ಟ ವರ ಕೊಟ್ಟ ನೋಡ್ದ ಓ ಯಾಕೋ ಉಲ್ಟಾ ಆಗ್ತಾ ಇದೆ ಅಂತ ಅಲ್ಲಿಗೆ ಸಮಾಪ್ತಿ ಮಾಡ್ಬಿಟ್ಟ. ರವಿಚಂದ್ರನ್ ಸಂಪರ್ಕ ಇತ್ತ ನಿಮಗೆ?
ಅವ್ರ ಪಿಕ್ಚರ್ 2 ಪಿಕ್ಚರ್ ನಾನೇ ಅಲ್ವ ವಿಲನ್ನು. ಅಲ್ಲ, ಇದು ಪುಟ್ನಂಜ ವಿಲನ್ನು, ರಣಧೀರ ಇಡೀ ಪಿಕ್ಚರು. ಹೌದು. ಆಮೇಲೆ ಇನ್ನು ಕೆಲವು ಸಿನಿಮಾಗಳು ಮಾಡಿದ್ರು. ಇತ್ತೀಚೆಗೆ ಸಂಪರ್ಕ ಇಲ್ಲ. ಹೋದ್ರು ಮಾತಾಡ್ತಾರೆ, ಏನೋ ಹಾಂ, ಅವ್ರ ಸ್ಟೈಲ್ ಏನೋ ಬಂದೆ ಚೆನ್ನಾಗಿದ್ದೇನೋ ಹಂಗೆ. ಬಟ್ ಪ್ರೀತಿ ಇರ್ತದೆ, ಪ್ರೀತಿ ಇರ್ತದೆ, ಪ್ರೀತಿ ಇರುತ್ತೆ. ಅದು ಸ್ಟೈಲ್ ರಿಜಿಸ್ಟಾರ್. ಕರೆಕ್ಟ್. ಯಾಪಾ ತಿಗಾಬಾಬು ಜಾಸ್ತಿ ಹೇಳ್ತೀನಿ. ತಿಗೊಂಬ ಭಾಷೆ, ಪ್ರೀತಿ ಭಾಷೆ, ಪ್ರೀತಿ ಭಾಷೆ ಅವ್ರ ಸ್ಟೈಲ್ ಅದು, ಸ್ಟೈಲ್ ಹಂಗೆ. ಕೆ ವಿ ರಾಜ್ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಅಲ್ಲ. ಅವರು ಒಂಥರ ಖಡಕ್ ಡೈರೆಕ್ಟ್ರು. ಅವರು ನಾನು ಅಭಿಜಿತ್ ಅಂತ ಒಂದು ಸಿನಿಮಾ ಮಾಡಿದೆ, ಬೆಳ್ಳಿ ಕಾದಂಬರ. ಬೆಳ್ಳಿ ಕಾದಂಬರ ಒಳ್ಳೆ ಫಿಲ್ಮ್, ಒಳ್ಳೆ ಪಿಕ್ಚರ್. ಯಾವಾಗ ಮಾಡಿದೆ ಮರ್ತೋಗ್ಬಿಟ್ಟಿದೆ. ಈಗ ಸಿನಿಮಾ ನೋಡೋದುಂಟಾ ಟಿ ವಿಯಲ್ಲಿ? ನಾನಾ ಭಾಳ ಕಮ್ಮಿ ಆಗೋಗ್ಬಿಟ್ಟಿದೆ, ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಯಾಕೆ? ಅವ್ಯವಸ್ಥೆ ನೋಡಿ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ. ನಾನು ಅದಕ್ಕೆ ಟಿ ವಿ ಇಲ್ಲ, ಅಲ್ಲಿ ಮಿಷನ್ ಕೂಡ ಆಗ್ಬಿಟ್ಟಿದ್ದೀನಿ. ಈ ಕಡೆ ಟಿ ವಿ ಇಲ್ಲ ಮನೇಲಿ. ಟಿ ವಿ ಇಲ್ಲಿಲ್ಲ, ಅಲ್ಲಿದೆ. ಮಕ್ಕಳಿಗಾಗಿದೆ ಅಲ್ವಾ? ಅಷ್ಟೇ. ನಿಮಗಾಗಿ ಬೇಕಾಗಿಲ್ಲ. ಮೊಬೈಲು ಮೊಬೈಲ್ ಒಂಚೂರು ನ್ಯೂಸ್ ನೋಡ್ತೀನಿ ಅಷ್ಟೇ. ಇನ್ನೆಷ್ಟು ದಿನ ಆಯ್ತು ಸರ್, ಅಲೆ 69, 69 ಕ್ಲೋಸ್ ಆಗುತ್ತೆ ಇನ್ನೊಂದು 2 ತಿಂಗಳು. ಏನು 69 ಏನು? ನೀವು 150 ವರ್ಷದಾಗೆ ಹೇಳ್ತೀರಿ. ಅಲ್ಲ, ನಾವು ಅಂದ್ಕೊಬೇಕು ಇನ್ನೆಷ್ಟು ದಿನ ಇರ್ತೀವಿ ಅಂತ. ಕೆಲವರು 25ಕ್ಕೆ ಹೋಗ್ತಾರೆ. ಹೌದು, ನಾವು ಅಂದ್ಕೊಂಡು ಹೋಗ್ತಾ ಇರ್ಬೇಕು. ನಾವು ಅಂದ್ಕೊಂಡು ಹೋಗ್ತಾ ಇರ್ಬೇಕು, ಇನ್ನೆಷ್ಟು ವರ್ಷ ಇರ್ತೀವಿ, ಇನ್ನೆಷ್ಟು ವರ್ಷ ಇರ್ತೀವಿ ಅಂತ. ಅವಾಗ ಒಂಚೂರು ಆಯುಸ್ ನಮ್ಮ ಮುಂದೆ ತಿರ್ತೀನಿ ದೇವರು. ಹಾಗೆ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಪಾಸಿಟಿವೇ ಇದು. ನನಗೆ ಒಂದು ಜನ್ಮ ಕೊಟ್ಟಿದ್ದಾರೆ, ಆ ಜನ್ಮನ ತುಂಬ ಉಪಯೋಗಿಸ್ಕೊಳ್ಳೋಣ, ಸಾರ್ಥಕಪಡಿಸ್ಕೊಳ್ಳೋಣ, ಆ ಥರ. ಅಲ್ಲಿ ಬೆಂಗಳೂರಿನಲ್ಲಿ ಒಂದು ಮನೆ ಮಾಡಿದ್ದೀನಿ ಅಂತ ಹೇಳಿದ್ರಿ. ಹೌದು. ಎಲ್ಲಿ? ಚಿಕ್ಕಬಾಣವರ ಪಕ್ಕದಲ್ಲಿ ಎಕ್ಸ್ಟೆನ್ಷನಲ್ಲಿ ಲೀಸ್ಗೆ ಹಾಕ್ಸ್ಕೊಂಡಿದ್ದೀನಿ. ಚಿಕ್ಕಮಗಳೂರು MSc ಬಂದು ಒಂದು ಸಬ್ಜೆಕ್ಟು ಸ್ವಲ್ಪ ಬ್ಯಾಲೆನ್ಸ್ ಇದೆ, ಅದು ಮುಗಿಯೋವರೆಗೂ ಅಲ್ಲಿ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಚಿಕ್ಕ ಮನೆ ಒಳಗಿದ್ದು ದೊಡ್ಡ ಮನೆ ಮಾಡಿಬಿಟ್ಟು ತಿರ್ಗಾ ಇನ್ನೊಂದು ಚಿಕ್ಕ ಮನೆ ಹೋಗೋಕ್ಕಾಗಲ್ಲ. ಹಾಗಾಗಿ ಅದು ಇಂಡಿಪೆಂಡೆಂಟ್ ಹೌಸಾ? ಇಂಡಿಪೆಂಡೆಂಟ್ 2 ಗ್ರೌಂಡು ಫಸ್ಟು. ಈಗ ಇಂಡಿಪೆಂಡೆಂಟ್ ಕೊಟ್ಟಲ್ಲ, ಇಲ್ಲ, ಸುಮ್ಮನೆ ಜಾಗ ವೇಸ್ಟ್ ಮಾಡೋದೇ. ಕಮರ್ಷಿಯಲ್ ಈ ಗ್ರಾಮೀಣ ಪ್ರದೇಶ ಸ್ಟಾರ್ಟ್ ಆಗ್ಬಿಟ್ಟಿದ್ದಾರೆ. ಗ್ರೌಂಡು ಮೇಲೆ ರೂಮ್ ಬೇಕೇ ಬೇಕು, ಅದ್ರ ಮೇಲೆ ಟ್ಯಾಂಕಿ ಕೆಳಗಡೆ ಒಂದು ರೂಮು. ಆ ಶೈಲಿಗೆ ಬಂದ್ಬಿಟ್ಟವ್ರೆ. ಎಲ್ಲಿದ್ದೀರ ಗ್ರಾಮೀಣ ಪ್ರದೇಶದ ಜನಗಳು ಅಂದರೆ ಇವತ್ತು ಸಿಟಿ ಜನಗಳನ್ನಾದರೂ ಮಾತಾಡ್ಸೋದು ನಾವು ಇವರು ಮಾತಾಡ್ಸಿ ಗೆಲ್ಲಕ್ಕಾಗತ್ತಾ? ಆದರೆ ಇರೋ ಪ್ರೀತಿ ಇದ್ದೇ ಇರ್ತದೆ. ಅಲ್ಲಿ ಸೈಟ್ ಎಷ್ಟಿದೆ? ಇಲ್ಲ, ಒಂದು 40-60 ತಣ್ಣದ. ಇಲ್ಲ, ಅದೇ ಹೇಗೆ ಕಟ್ಟಿದ್ರಿ? ಇದು ಸಿನಿಮಾ ಸಂಪಾದನೆ ಇಲ್ಲ? ಯಾವುದು? ಆ ಮನೆನ ಲೀಸಿಗೆ ತಗೊಂಡಿದ್ದ ನೀವು? ಲೀಸಿಗೆ ತಗೊಂಡು, ಸ್ವಂತದಲ್ಲ? 3 years ಲೀಸ್ಗಿದೆ. ಹಾಂ. ಓಕೆ, ಅದು ಸಿನಿಮಾದ ಸಂಪಾದನೆ ಇಲ್ಲ, ಅದು ಇದೆ. ಅಪ್ಪನ ಋಣ ಅಂತ ಹೇಳ್ತೀರಿ? ಹೌದು, ಒಪ್ಕೊಬೇಕು. ಇವಾಗ ಅವ್ರು ಮಾಡಲಿಲ್ಲ ಅಂದರೆ ನಾವೆಲ್ಲಿದ್ದು? ನಮ್ಮ ಕಲಾವಿದರು ಕೆಲವರು ಹೇಳ್ತಾರೆ, ಕಣ್ಣಲ್ಲಿ ನೀರು ಹಾಕೊಂತಾರೆ. ವಿಡಿಯೋದಲ್ಲಿ ನೋಡಿದ್ದೀನಿ, ತುಂಬ ಜನ ಕಣ್ಣು ಹಾಕೋತಾರೆ. ಲೈಫ್ ಹಿಂಗಾಗೋಯ್ತು ಬಂದು, ಕೆಲವರು ಸತ್ತೇ ಹೋಗ್ಬಿಟ್ಟಿದ್ದಾರೆ. ನಾವು ಬದುಕಿ ಹಿಂಗಾಗತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ, ನಾವು ಯಾಕೆ ಬಂದು ಹೋಗಿದ್ದೀವಿ, ಈ ಥರ ಎಲ್ಲ ಎಷ್ಟು ಮಾಡ್ತೀವಿ. ಕೆಲವರು ಅಳಿತಾರೆ, ಎಲ್ಲ ಕಣ್ಣು ಹರ್ಸ್ಕೊಂಡಿರೋರೆಲ್ಲ ನೋಡಿದ್ವಿ. ಸೊ ಆ ಪರಿಸ್ಥಿತಿ ಬರೋ ಥರ ನಮಗೆ ನಮ್ಮ ತಂದೆಯವ್ರು ಮಾಡಿಲ್ವಲ್ಲ, ಅದು ಮುಖ್ಯ. ನಾವು ಪಾತ್ರ ಒಪ್ಕೊಂಡು ಸರಿಯಾಗಿ ಮಾಡಲಿಲ್ಲ ಅಂದರೆ ಅವಮಾನ ಮಾಡೋದು. ಬಣ್ಣದ ಬದುಕಿನ ಬಗ್ಗೆ ಯಾರಾದರೂ ಮಾತಾಡಿದ್ರೆ ರೈಜ್ ಆಗ್ಬಿಡ್ತೀನಿ. ಎಲ್ಲ ಕೊಟ್ಟಿದ್ದೀರಾ, ಆ್ಯಕ್ಟ್ ಮಾಡಿದ್ದೀರಾ. ನಿಮ್ಮ ಯೋಗ್ಯತೆಗೆ ನಮ್ಮ ಯೋಗ್ಯತೆಗೆ ಕರೆಕ್ಟಾಗಿ ಕಾಸು ಕೊಟ್ಟಿದ್ದಾರೆ. ಕಮ್ಮಿ ಕೊಟ್ಟಿರ್ಬೋದು, ಕೊಟ್ಟಿದ್ದಾರೆ. ಅಪ್ಪ
ಅಪ್ಪು ಜೊತೆ ಸಂಪರ್ಕ ಇತ್ತಾ? ಪುಟ್ಟದಾಗಿಲ್ಲ, ಅವರು ಚಿಕ್ಕ ವಯಸ್ಸಿಂದ ನಮಗೆ ಪರಿಚಯ ಅಲ್ವಾ. ಹಿರಿಯರೇ ಇರಲಿ ಕಿರಿಯರೇ ಬರಲಿ, ಕೇಳೋ ಪ್ರಶ್ನೆಗೆ ನಾವು ಪ್ರಾಮಾಣಿಕ ಉತ್ತರ ಕೊಡಬೇಕು. ನಂಬಲ್ಲ, ಒಂದು ನಾಟಕ ಅಂದ್ಕೊಂಡು ಬಿಡ, ಬಣ್ಣ ಹಾಕೋದಂಗ ಬಣ್ಣ ಥರ ಮಾತಾಡ್ತಾರೆ.